Is continuation of class 13 91st ಪ್ರಾಬ್ಲಮ್ ಗೆ ಕಟ್ ಆಯಿತು ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ನಾವು ಕಂಟಿನ್ಯೂಷನ್ ನೋಡ್ತಿದ್ದೀವಿ. there is a problem integral from 0 to 1 by 1 plus t e power t into dt. this is example text problem, objective problem. ಎಕ್ಸಾಂಪಲ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು 100% ಕಲಿತ್ಕೊಂಡು ಎಕ್ಸಾಮ್ಗೆ ಹೋಗ್ಬೇಕು, ಬಂದಿರ್ತವೆ. ಎಸ್, ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡೋಕ್ಕೆ ಹೊರಟಿದ್ದೀನಿ. ಇದು ಫಸ್ಟ್ ಫಂಕ್ಷನು, ಇದು ಸೆಕೆಂಡ್ ಫಂಕ್ಷನ್. ಆಗ್ಬೋದಾ? ಎಸ್, ಕ್ಲಾರಿಟಿ ವಿತ್ ಕ್ಯಾಮ್ರಾ. ಎಸ್, ಓಕೆ ಓಕೆ ಓಕೆ. ದಿಸ್ ಇಸ್ ಫಸ್ಟ್ ಫಂಕ್ಷನ್, ದಿಸ್ ಇಸ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ನ ಯು ಅಂತ ಒಂದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಡಿಫ್ರೆನ್ಷಿಯೇಷನ್ ಮೈನಸ್ 1/x ಸ್ಕ್ವೇರ್. ಸೆಕೆಂಡ್ ಫಂಕ್ಷನ್ನ ಡಿ ವಿ ಅಂತ ಒಂದು ಇಂಟಿಗ್ರೇಷನ್ ಮಾಡೋದು e ಪವರ್ ಟಿ ಬರುತ್ತೆ. ಸೊ ಫಾರ್ಮುಲೆಯಲ್ಲಿ ಬರ್ದೇನೆ ದಿಸ್ ವ್ಯಾಲ್ಯೂ ಈಸ್ ಗಿವನ್ ಟು ಬಿ ಎ ಸ್ಮಾಲ್ ಎ. ಕ್ವಶನಲ್ಲಿದೆ, ಬೇಕಾದ್ರೆ ನೋಡ್ಕೊಳ್ಳಿ. ಆಮೇಲೆ ಯು ವಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಮೈನಸ್ ವಿ ಇಂಟು ಡಿ ಯು ಕೂಡ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇದಕ್ಕೆ ಲಿಮಿಟ್ಸ್ ಕೊಟ್ಬಿಡೋಣ. ನೋಡಿ, ಅಪ್ಪರ್ ಲಿಮಿಟ್ 1 ಕೊಟ್ಟಾಗ e ಪವರ್ 1/1 + 1 e ಪವರ್ 2. 0 ಕೊಟ್ಟಾಗ ಎನಿಥಿಂಗ್ ಪವರ್ 0 1 ಬರುತ್ತೆ, ಇಲ್ಲಿ 0 ಕೊಟ್ಟಾಗ 1 ಬರುತ್ತೆ, 1/1 1 ಬರುತ್ತೆ. ಸೊ ಇದನ್ನೇ ನಾವು ಕಂಡುಹಿಡಿಬೇಕಾದ್ರೆ ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಎಂಥ ಸೈನು? ಪಾಸಿಟಿವ್ ಸೈನ್. ಅದಕ್ಕೆ ಈ ಟರ್ಮ್ ಈ ಕಡೆ ಕಳಿಸ್ಕೊಂಡ್ಬಿಟ್ಟೆ, ಮೈನಸ್ ಆಗೋಯ್ತು. ಲಿಮಿಟ್ಸ್ ಅಪ್ಲೈ ಮಾಡುವಾಗ ಈ ಟರ್ಮ್ ಲಿಮಿಟ್ಸ್ ಅಪ್ಲೈ ಮಾಡಿದ್ದಾಯಿತು. ದಟ್ ಇಸ್ ಈಕ್ವಲ್ಸ್ ಟು e/2 -1. ಇದು ಹಂಗೆ ಇಟ್ಕೊಳ್ತೀನಿ. ಎಸ್, ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಳ್ತೀನಿ ನಾನು. ಹೌದಾ? ಇದು ಆ್ಯರೋ, ಇದು ಆ್ಯಸ್ ಇಟ್ ಈಸ್ ಸಿಂಬಲ್, ದಟ್ಸ್ ಆಲ್. ಮತ್ತು ಈ ಟರ್ಮ್ ಈ ಕಡೆ ಕರ್ಕೊಂಡು ಬಂದ್ಬಿಟ್ರೆ ಮೈನಸ್ ಆಯಿತು. ನಾವು ಕಂಡುಹಿಡಿಬೇಕಾದ್ರೆ ಈ ಟರ್ಮು ನೋಡಿ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಇಂಟಿಗ್ರಲ್ ಫ್ರಮ್ 0 to 1 e ಪವರ್ ಟಿ ಇಂಟು 1 + t ಹೋಲ್ ಸ್ಕ್ವೇರ್. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಇನ್ ದ ಪ್ರಾಬ್ಲಮ್ ನಂಬರ್ 92. ಆಗ್ಬೋದಾ? ಎಸ್, ಕಮ್ ಟು ಪ್ರಾಬ್ಲಮ್ ನಂಬರ್ 93. ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಟೆಕ್ಸ್ಟ್ ಪ್ರಾಬ್ಲಮ್. I am separating denominator 1 plus cos x for both x and sin x. ಇಲ್ಲಿ x ಇತ್ತು, ಇಲ್ಲಿ sin x ಇತ್ತು. ಯು ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ಮೆಟೀರಿಯಲ್. x ಕೆಳಗಡೆ 1 plus cos x ಸಪ್ರೇಟ್ ಮಾಡಿದೆ, sin x ಕೆಳಗಡೆ 1 plus cos x ಸಪ್ರೇಟ್ ಮಾಡಿದೆ. x ಕೆಳಗಡೆ 1 plus cos x 2 cos x/2, ಇಲ್ಲಿ sin x ನ 2 sin x/2 cos x/2 ಸೇಮ್ ಫಾರ್ಮುಲೆಯಲ್ಲಿ ಬರ್ದೇನೆ. ಸೊ ಎಲ್ಲ ಕ್ಯಾನ್ಸಲ್ ಮಾಡಾಕಿದ್ಮೇಲೆ ಇಲ್ಲಿ 2 ಗೆಟ್ ಕ್ಯಾನ್ಸಲ್ಡ್, cos ಗೆಟ್ ಕ್ಯಾನ್ಸಲ್, tan x/2 ಇರ್ತದೆ. ದಿಸ್ ಇಸ್ ನಾಟ್ ಇನ್ ದಿ ಫಾರ್ಮ್ ಆಫ್ e ಪವರ್ x ಅಂಡ್ ಸಮಥಿಂಗ್. ನಾವು ಒಂದು ಪ್ರಾಬ್ಲಮನ್ನು e ಪವರ್ x ಅಲ್ಲಿ ನೋಡ್ತೀವಿ, ಇದನ್ನು ಆ ಟೈಪ್ ಇಲ್ಲ. ಇಲ್ಲಿ e ಪವರ್ x ಇದ್ದಿದ್ರೆ ಇದು f ಆಫ್ x ಆಗ್ತಿತ್ತು, ಇದು f'(x) ಆಗ್ತಿತ್ತು. ಆ ಪ್ರಾಬ್ಲಮ್ ಕೂಡ ಇದೆ, ಬಟ್ ದೇರ್ ಇಸ್ ನೋ e ಪವರ್ x. ಇಲ್ಲಿ ಇದಕ್ಕೆ ಮಾತ್ರ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೇನೆ. ಈ ಟರ್ಮನ್ನು ಯಾವ ಕಾರಣಕ್ಕೆ ಮುಟ್ಟೋದಿಲ್ಲ. ಇಲ್ಲಿ ಮಾಡಿದ್ದೇನೆ ನೋಡ್ರಿ, ಇದನ್ನು ಬೈ ಪಾರ್ಟ್ಸ್. ಹಾಫ್ ಹಂಗೆ ಇಲ್ಲಿ ಫಸ್ಟ್ ಫಂಕ್ಷನ್ ಯು, ಸೆಕೆಂಡ್ ಫಂಕ್ಷನ್ ಡಿ ವಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಇಂಟಿಗ್ರೇಷನ್ ಮಾಡಿದ್ರೆ tan x/2 ಬರುತ್ತೆ. ಮತ್ತು x/2ನ ಇಂಟಿಗ್ರೇಷನ್ ಡಿವೈಡ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆದರೆ ಮಲ್ಟಿಪ್ಲೈ ಮಾಡ್ತೀವಿ ಹಾಫನ್ನು, ಇಲ್ಲಿ ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿದ್ರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಗೋಸ್ಟು ನ್ಯೂಮರೇಟರ್ ಮೇಲೆ ಹೋಗುತ್ತೆ. ಆಗ್ಬೋದಾ? ಎಸ್, ಈ ಸೆಕೆಂಡ್ ಇಂಟಿಗ್ರಲ್ನ ಯಾವ ಕಾರಣಕ್ಕೂ ಮುಟ್ಟಿಲ್ಲ ನೋಡಿ ನಾನಿಲ್ಲಿ. ಆಗ್ಬೋದಾ? ಯಾವ ಕಾರಣಕ್ಕೂ ಇಲ್ಲಿ ನಾನು ತಗೊಂಡೇ ಇಲ್ಲ. ನೆಕ್ಸ್ಟ್ ಇಂಟಿಗ್ರಲ್ ಆಫ್ ಯು ವಿ. ಯು ವಿ ಅಂದರೆ ಯು ಬಂದು x, ವಿ ಬಂದು 2 tan x/2. ಈ 2 ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ದ ಟರ್ಮ್ಸ್. ಈ ಟರ್ಮ್ಗೆ ಆಗುತ್ತೆ, ಈ ಟರ್ಮ್ಗೆ ಆಗುತ್ತೆ. ಆ ಟರ್ಮ್ನ ರಿಟೈನ್ ಮಾಡ್ಕೊಂಡು ಹಂಗೆ ಬರ್ತಾ ಇದ್ದೀನಿ. ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ರಿಟೈನ್ ಮಾಡಿರೋ ಟರ್ಮು ಲಾಸ್ಟ್ ಟರ್ಮ್ ಆಫ್ ದಿ ಸಿಂಪ್ಲಿಫಿಕೇಶನ್ ಸ್ಟೆಪ್ ಗೆಟ್ ಕ್ಯಾನ್ಸಲ್ಡ್. ಸೊ ನಮಗೆ ಇದು ಉಳಿತು. ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 93. ಸೊ ವಿ ಹ್ಯಾವ್ ಡನ್ ಎಕ್ಸ್ಟ್ರಾ 90 ಪ್ರಾಬ್ಲಮ್ಸ್ ಅದರ್ ದ್ಯಾನ್ ಕ್ಲಾಸ್ ವರ್ಕ್ ಅಂಡ್ ಇಲ್ಲಸ್ಟ್ರೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ ಎಕ್ಸಾಮಿನೇಷನ್ ಪ್ರಾಬ್ಲಮ್ಸ್. ಸೊ ಇಂಟಿಗ್ರೇಷನಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಪ್ರಾಬ್ಲಮ್ಸ್ ಮಾಡಿದ್ವಿ. ಆದರೂ ಕೂಡ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಮಿಸ್ ಆಗಿರ್ಬೋದು. ಅದನ್ನು ನಾನು ಕ್ವೆಶನ್ ಪೇಪರ್ ಆಗಿ ಸೆಟ್ ಮಾಡ್ತೀನಿ. ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯೇಷನನ್ನು ಕ್ವೆಶನ್ ಪೇಪರ್ ಆಗಿ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನೆನಪಿರೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯೇಷನನ್ನು ನಾವು ಕ್ಲಾಸ್ ರೂಮಲ್ಲಿ ಕಂಪ್ಲೀಟ್ ಮಾಡದಿರೋದಕ್ಕೆ ಕ್ವೆಶನ್ ಪೇಪರ್ ಟೈಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡ್ತಾ ಇದ್ದೀನಿ. ಅದರಲ್ಲಿ ಇವು ಕೂಡ ಇನ್ನೇನು ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ ಉಳಿದಿದೆ ಅವು ಸೇರಿಸ್ತೀನಿ. ಪ್ಲೀಸ್ ಅಪ್ಡೇಟ್ ಆಗಬೇಕು. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ನೆನಪಿದೆ, 8 to 10 ಕ್ವೆಶನ್ಸ್ ಬರುತ್ತೆ ಇಂಟಿಗ್ರೇಷನಲ್ಲಿ. 8 to 10. ರಿಮೈನಿಂಗ್ ನಿಯರ್ಲಿ 10 to 12 ಕ್ವೆಶನ್ಸ್ ಇಸ್ ಇನ್ ಫ್ರಮ್ ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫ್ರೆನ್ಷಿಯೇಷನ್, ಅಪ್ಲಿಕೇಶನ್ಸ್. ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ 8 to 12 ಬರುತ್ತೆ. ಸೊ 20+ ಕ್ವೆಶನ್ಸ್ ಸಿಗ್ತಾವೆ ನಿಮಗೆ. ಲಿಮಿಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್ ಮಾಡಿಕೊಂಡ್ರೆ ಅದಕ್ಕೆ ಈ ಟಾಪಿಕ್ಸನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಬೇರೆ ಟಾಪಿಕ್ಸಲ್ಲಿ 2 to 3 ಕ್ವೆಶನ್ಸ್ ಕೊಡ್ತಾರೆ, ಅವು ಕೂಡ ಈಸಿಯಾಗಿ ಕೊಡ್ತಾರೆ. ಎಸ್, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು
ಮೂವ್ ದ ನೆಕ್ಸ್ಟ್ ಟಾಪಿಕ್ ಅಪ್ಲಿಕೇಶನ್ಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್, ಅಂದರೆ ಏರಿಯಾಸ್ ಫೈಂಡ್ ಔಟ್ ಮಾಡ್ತೀವಿ. ನಿಮಗೆಲ್ಲ ಗೊತ್ತು, ಒಂದು ಸ್ವಲ್ಪ ಶಾರ್ಟ್ ಕಟ್ಸ್ ಹೇಳ್ಕೊಡ್ತೀನಿ. ನಿಮ್ಮ ಮೆಟೀರಿಯಲ್ ಆಲ್ರೆಡಿ ಇದೆ, ಆಗ್ಬೋದಾ? ಎಸ್, come to the next topic, applications of definite integrals, that is area under curves. Yes, you are all familiar with these formulas, that is shortcuts. ಅವನು ಎಕ್ಸೆಲ್ ಅಕಾಡೆಮಿಕಲ್ಲಿ ಕೊಟ್ಟಿದ್ದಾನೆ ನೀಟಾಗಿ ನೋಡಿ. ಏರಿಯಾ ಆಫ್ ಸರ್ಕಲ್ ಪೈ ಎ ಸ್ಕ್ವೇರು, ಏರಿಯಾ ಆಫ್ ಎಲಿಪ್ಸು, ಡೈರೆಕ್ಟ್ ಆನ್ಸರ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇದ್ದಾಗ ಇದರಲ್ಲಿ ಸ್ಕ್ವೇರ್ ಬಿಟ್ಬಿಟ್ರೆ ಏನಿರ್ತದೆ ಎ, ಇದರಲ್ಲಿ ಸ್ಕ್ವೇರ್ ಬಿಟ್ಬಿಟ್ರೆ ಏನಿರ್ತದೆ ಬಿ. ಅವನ್ನಲ್ಲಿ ಬರ್ಕೋಬೇಕು ಪೈ ಎ ಬಿ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್, ದೀಸ್ ಟು ಆರ್ ಪ್ಯಾರಾಬೋಲಾಸ್. ಇದು ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆಫ್ಟರ್ ಕನ್ವರ್ಟಿಂಗ್ ದ ಪ್ಯಾರಾಬೋಲಾಸ್ ಇಂಟು ಸ್ಟ್ಯಾಂಡರ್ಡ್ ಫಾರಮ್ ಇನ್ ದ ಸೆನ್ಸ್ ಎಕ್ಸ್ ಸ್ಕ್ವೇರ್ ಸಪ್ರೇಟ್ ಆಗಬೇಕು, ಇಲ್ಲಿ ವೈ ಸ್ಕ್ವೇರ್ ಸಪ್ರೇಟ್ ಆಗಬೇಕು, ದೆನ್ ಪ್ಯಾರಾಬೋಲಾಸ್ ಆರ್ ಇನ್ ದ ಸ್ಟ್ಯಾಂಡರ್ಡ್ ಫಾರಮ್. ದೆನ್ ವಿ ಶುಡ್ ಅಪ್ಲೈ ದ ಕಂಡೀಷನ್ ಕೋಎಫಿಷಿಯಂಟ್ ಆಫ್ y in one parabola into coefficient of x in another parabola by divided by 3. ಅದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. 16a² ಅಂತ ಅವನು ಕೊಟ್ಟಿರ್ತಾನೆ. ಬಟ್ ನಾವು ಅಪ್ಲೈ ಮಾಡೋದನ್ನು ಇನ್ನೊಂದ್ಸಲ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಕೋಎಫಿಷಿಯಂಟ್ ಆಫ್ y in one parabola ಆಫ್ಟರ್ ಸ್ಟ್ಯಾಂಡರ್ಡ್ ಫಾರಮ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ಅನದರ್ ಪ್ಯಾರಾಬೋಲಾ, ಅವೆರಡು ಪ್ರಾಡಕ್ಟ್ ಮಾಡಿ ಬೈ 3 ಮಾಡಿ ಆನ್ಸರ್ ಬರುತ್ತೆ. ಇದು 16a² ಬರುತ್ತೆ. ನೆಕ್ಸ್ಟ್ ಇದಷ್ಟೇ ಶಾರ್ಟ್ ಕಟ್ ಇದೆ. y² = 4ax, y = mx. ಏನಾದರೂ ನಾವು ಹೋದಾಗ ನಮಗೆ 8a²/3m³. ಅವನು ಕೊಟ್ಟಿದ್ದನ್ನು ನೆನ್ಪಿಟ್ಕೋಬೇಕು ನೋಡಿ. ನ್ಯೂಮರೇಟರ್ ಬೋತ್ ಆರ್ ಈವನ್ ನಂಬರ್ಸ್, ಡಿನಾಮಿನೇಟರ್ ಬೋತ್ ಆರ್ ಆಡ್ ನಂಬರ್ಸ್. ದಿಸ್ ಇಸ್ ಅ ಶಾರ್ಟ್ ಕಟ್ ಟು ರಿಮೆಂಬರ್. ಆಮೇಲೆ ಲ್ಯಾಟಿಸ್ ರೆಕ್ಟಮ್ ಅಂತ ಬರುತ್ತೆ. ಇನ್ಸ್ಟೆಡ್ ಆಫ್ y = mx, ಆವಾಗ 8a²/3 ಬರುತ್ತೆ. ಎಮ್ ಇರಲ್ಲ ಲ್ಯಾಟಿಸ್ ರೆಕ್ಟಮಲ್ಲಿ, ಎಮ್ ಇರೋದಿಲ್ಲ ಲ್ಯಾಟಿಸ್ ರೆಕ್ಟಮಲ್ಲಿ ಅಲ್ವಾ. ಆಮೇಲೆ ಅವನು ಏರಿಯಾ ಆಫ್ ಎ ಟೂ ಕರ್ವ್ ಸೈನ್ ಎ ಎಕ್ಸ್ ಅಂಡ್ ಕಾಸ್ ಎ ಎಕ್ಸ್ ಒನ್ ಆರ್ಕ್ ಅಂತ ಕೇಳಿದಾನೆ ನೋಡಿ. ಒನ್ ಆರ್ಕ್, ಇದರ ಮೀನಿಂಗ್ ಹೇಳ್ತೀನಿ. ಒನ್ ಆರ್ಕ್ ಅಂದರೆ ಏನು ಅಂತ. ಫಸ್ಟ್ ಆಫ್ ಆಲ್ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಎ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಎ, ಹೌದಾ? ಎಸ್, ಒನ್ ಆರ್ಕ್ ಇನ್ ದ ಸೆನ್ಸ್ ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳ್ತೀನಿ ನೋಡಿ. 0 ಇಂದ ಹಿಡಿದು 180ವರೆಗೂ ಅದು ಒಂದೇ ಕ್ವಾಡ್ರೆಂಟಲ್ಲಿ ಬರಲಿ, 2 ಕ್ವಾಡ್ರೆಂಟ್ಸಲ್ಲಿ ಬರಲಿ ನೋಡಿ, ಎರಡು ಕಡೆ ಬರ್ದಿದ್ದೀನಿ. ಅದು ಒನ್ ಆರ್ಕ್ ಅಂತ ಲೆಕ್ಕ. ಅದರದ ಆನ್ಸರು 2/a ಬರುತ್ತೆ ನಮಗೆ. ಸರ್, ಈ ಗ್ರಾಫ್ ಇನ್ನು ಎಕ್ಸ್ಟೆಂಡ್ ಆಗಿದ್ರೆ ನೋಡ್ಕೋಬೇಕು, ಫುಲ್ ಆರ್ಕ್ ಆಗಿದೆಯಾ ಅರ್ಧ ಆರ್ಕ್ ಆಗಿದೆಯಾ ಅಂತ. ಸಪೋಸ್ ನಮಗೆ ಇದು ಮಾತ್ರ ಬೇಕು ಸರ್, ಹಾಗಾದ್ರೆ 0 to π ನ 1 ಆರ್ಕ್ ಅಂತ ತಗೊಂಡ್ರೆ, ಎಸ್, ಈ ಟಾಪಿಕಲ್ಲಿ 0 to π ಆಸ್ ಕನ್ಸಿಡರ್ಡ್ ಟು ಬಿ ಆಸ್ ಎ 1 ಆರ್ಕ್, 1 ಫುಲ್ ಆರ್ಕ್. ಆವಾಗ ನಮ್ಗೆ 0 ಇಂದ π/2 ಮಾತ್ರ ಬೇಕಂದ್ರೆ ಹಾಫ್ ಆಫ್ ದಿಸ್ ಆನ್ಸರ್, ದಿಸ್ ಇಸ್ ದ ಏರಿಯಾ ಆಫ್ sin ax cos ax ಆನ್ ದಿ ಗ್ರಾಫ್ ಫಾಲೋಡ್ ಬೈ 1 ಆರ್ಕ್. 0 to π ಲಿಮಿಟ್ಸ್ ಕೊಟ್ಟಿದ್ರೆ ಅದೆಲ್ಲ ಸೇರಿ 1 ಆರ್ಕ್ ಅಂದ್ರೆ 2/π. ಮತ್ತೆ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ, ಇಲ್ಲಿ ಎಕ್ಸ್ಟೆಂಡ್ ಅಂದ್ರೆ ಇದು 3π/2 ಮತ್ತೆ 2π ನೋಡಿ, ಅಲ್ಲಿಗೆ ಇದೊಂದು ಆರ್ಕ್ ಆಯಿತು, 2 ಆರ್ಕ್ಸ್. ಅವಾಗ ಇದನ್ನ 2 × 2/a ಮಾಡಬೇಕು. ಇಲ್ಲಿ ಕಾಣಿಸ್ತಿಲ್ವೋ ಗೊತ್ತಿಲ್ಲ. ಎಸ್, ಇಲ್ಲಿ ಕಾಣಿಸ್ತಿಲ್ಲ. 2/a ಈಸ್ ದ ಆನ್ಸರ್ ಫಾರ್ ಏರಿಯಾ sin ax cos ax ವಿತ್ 1 ಆರ್ಕ್. 1 ಆರ್ಕ್ ಇನ್ ದ ಸೆನ್ಸ್ 0 to π. ಮತ್ತೆ π to 2π ಏನಾದರೂ ಹೋದ್ರೆ ಅನದರ್ ಆರ್ಕ್ ಬರುತ್ತೆ. ಅಲ್ಲಿಗೆ 2 ಆರ್ಕ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏರಿಯಾಗೆ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 3 ಆರ್ಕ್ಸ್ ಬಂದರೆ ಅಗೈನ್ ಥರ್ಡ್ ಆರ್ಕ್ ಕ್ಯಾರೀಸ್ ಫ್ರಮ್ 0 to π ಆರ್ π to 2π ಆರ್ 2π to 3π. ಆವಾಗ 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ. ಇಲ್ಲಿ ಅಷ್ಟೇ, ಇಲ್ಲಿಂದ ಇಲ್ಲಿ 1 ಆರ್ಕ್ ಅಲ್ವೇ ಅಲ್ಲ, ಇದು ಹಾಫ್ ಆರ್ಕ್ ಆಗುತ್ತೆ. 0 to π 90 ಮತ್ತು 0 to 90 ಇದೆಲ್ಲ ಸೇರಿಕೊಂಡ್ರೆ ನಮಗೆ ಫುಲ್ ಆರ್ಕ್ ಬರೋದು. ಆವಾಗ ಆನ್ಸರು 2/a. 2 ಅಂದರೆ ಫಿಕ್ಸ್ಡ್ ನಂಬರ್, ಎ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ಬೋತ್ sin ax and cos ax. ದಿಸ್ ಇಸ್ ಹೌ ಟು ಫೈಂಡ್ ದ ಏರಿಯಾ ಆಫ್ 1 ಆರ್ಕ್ ಆಫ್ sin ax cos ax. 1 ಆರ್ಕ್ ಇನ್ ದ ಸೆನ್ಸ್ 2 ಕ್ವಾಡ್ರೆಂಟ್ಸ್ ಅಂದರೆ 0 to 90, 90 to π. 2 ಕ್ವಾಡ್ರೆಂಟ್ಸ್ ನಾವು 1 ಆರ್ಕ್ ಅಂತ ಕರೀತೀವಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಮತ್ತೆ 2 ಕ್ವಾಡ್ರೆಂಟ್ಸ್ ನೋಡಿ, 3 and 4. ಮತ್ತೆ ಇದು ಅನದರ್ ಆರ್ಕ್, ಅದು ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಇಂಟು 2 ಮಾಡಿದ್ರೆ ಬರ್ತದೆ. ಅರ್ಥ ಆಯ್ತಾ? ಇದ್ರ ಜೊತೆಗೆ ಇನ್ನೂ ಬೇಸಿಕ್ಸ್ ಬರ್ತವೆ. ನಾವು ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಆ ಬೇಸಿಕ್ಸ್ನ ಹಾಗೆ ಕಂಟಿನ್ಯೂ ಆಗಿ ಹೇಳ್ಕೊಡೋಣ, ಆಗ್ಬೋದಾ? ಎಸ್ ಎಸ್, ಲೆಟಸ್ ಸಿ ಸಮ್ ಸಾಲ್ವ್ಡ್ ಎಕ್ಸಾಂಪಲ್ಸ್. ಅವರೇ ಆನ್ಸರ್ಸ್ ಕೊಟ್ಟಿರ್ತಾರೆ, ಆದರೂ ಆನ್ಸರ್ಸನ್ನು ಇನ್ನೂ ಶಾರ್ಟಾಗಿ ಬರೋದಾಗಲಿ ಅಥವಾ ಅರ್ಥ ಆಗಿದ್ದರೆ ಸ್ಟೆಪ್ಸಲ್ಲಿ ಏನಾದ್ರು ಇದ್ದರೆ ಒಂದು 10 ರಿಂದ 15 ನಿಮಿಷ ನೋಡಿಬಿಡೋಣ. ಎಸ್, ಇಲ್ಲಿ ನೋಡಿ. ದ ವೆರಿ ಫಸ್ಟ್ ಪ್ರಾಬ್ಲಮ್, sin x is given, here a is equals to 1, limits are 0 to 2π. If you willing to write the graph on x-axis,
0 to pi, pi to 2 pi, we get 2 arcs. 1 arc shortcut is 2 by a. 1 arc. ಅಂತ ಆರ್ಕ್ಸ್ ನಮ್ಮ ಹತ್ರ ಎರಡಿದೆ, ಅದಕ್ಕೋಸ್ಕರ 2 by 1 plus 2 by 1 that is equals to 4 times a result. ಕಮ್ ಟು ಪ್ರಾಬ್ಲಮ್ ನಂಬರ್ ಸೆಕೆಂಡ್. ಅವರೇ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಸ್, ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಯರ್? 4. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ವೈ ಇಯರ್? 4 divided by 3. 16 divided by 3. This is also on shortcut. Next, come to problem number third one. ಅವರೇ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ 2 ಯಾಕೆ ಬರ್ಕೋಬೇಕು ಅನ್ನೋದನ್ನು ಹೇಳ್ಕೊಡೋಕ್ಕೆ ನಾನಿಲ್ಲಿ ನಿಮಗೆ ಲಿಮಿಟ್ಸ್ a to 4a 2 times 4ax. ಇಲ್ಲಿ ನೋಡಿ, if you write the diagram parabola, it is over symmetric about x-axis. They did not mention any quadrant particularly. ಯಾವ ಕ್ವಾಡ್ರೆಂಟಲ್ಲಿ ಕಂಡುಹಿಡಿಯಬೇಕು ಅಂತ ಕೊಟ್ಟಿಲ್ಲ, ಅದಕ್ಕೆ ನಾನು 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡೆ. ಇದು 3 ಮಾರ್ಕ್ಸ್ ಮೇಲೆ ಬರುತ್ತೆ. ತುಂಬ ಮೋಸ ಹೋಗ್ಬಿಡ್ತಾರೆ. 2 ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಯಾವಾಗ ಮಾಡಿಕೊಡ್ದು ಅಂತ ಕ್ವಶನ್ ಪೇಪರ್ಗಳಿರೋ ಪ್ರಾಬ್ಲಮ್ಸನ್ನು ಅಬ್ಸರ್ವೇಟ್ ಆಗಿ ಆನ್ಸರ್ಸ್ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ನಿಮಗೆ ಬಿಟ್ಟಿದ್ದು 2 into 2 into root a into x to the power of 1 by 2 a to 4a ಆಗ್ಬೋದಾ? ದಟ್ ಇಸ್ ಈಕ್ವಲ್ಸ್ ಟು 4 into root a. ಇದು 3 by 2 x to the power of 3 by 2, ಸಾರಿ ಇದು 2 by 3 ಇಲ್ಲಿ ಲಿಮಿಟ್ಸ್ ಫ್ರಮ್ a to 4a ಇರುತ್ತೆ. ಇಲ್ಲಿಗೆ ನಮ್ಗೆ ನೋಡಿ 8 root a divided by 3 ಬಂತು. ಲಿಮಿಟ್ಸ್ ಅಪ್ಲಿಕೇಶನ್ ಮಾಡುವಾಗ 4a whole to the power of 3 by 2 minus a to the power of 3 by 2 ಆಗ್ಬೋದಾ? ಇದಕ್ಕೆ ಆನ್ಸರ್ ಅವರೇ ಸಿಂಪ್ಲಿಫಿಕೇಶನ್ ಮಾಡಿಕೊಟ್ಟಿದ್ದಾರೆ. 56 a square by 3 ಬರಬೇಕು ಅಂತ. ಅದು ಹೆಂಗೆ ಬಂತು ಅಂತ ಹೇಳ್ತೀನಿ. 8 root a by 3 ಹಾಗೆ ಇಲ್ಲಿ 4ನ 2 ಸ್ಕ್ವೇರ್ ಬರ್ಕೊಂಡ್ರೆ 4ಅನ್ನು ಈ 2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 8 ಉಳಿತದೆ, 2 ಕ್ಯೂಬ್ ಉಳಿತದೆ ಆಗ್ಬೋದಾ? ನೋಡಿಲ್ಲಿ 2 ಸ್ಕ್ವೇರ್ 3 by 2 2 to get ಕ್ಯಾನ್ಸಲ್. ಇದನ್ನೇ ಮಾಡಕ್ಕೆ ಹೊರಟಿರೋದು ನಾನು ಆಗ್ಬೋದಾ? ಎಸ್. ಮತ್ತೆ ಇಲ್ಲಷ್ಟೇ a root a ಉಳಿತದೆ. ಯಾಕೆ ಸರ್? ಪವರ್ ಆಫ್ a is 3 by 2. 3 by 2 ನಾವು 1/2 ಸ್ಪ್ಲಿಟ್ ಮಾಡ್ತೀವಿ. 1 ಬಂದು a, ಹಾಫ್ ಬಂದು root a. ಮತ್ತೆ ಮೈನಸ್ ಇಲ್ಲಷ್ಟೇ ಇದಷ್ಟೇ a root a ಆಗುತ್ತೆ ಆಗ್ಬೋದಾ? ದಟ್ ಇಸ್ ಈಕ್ವಲ್ಸ್ ಇಲ್ಲಿ ನೋಡಿ a root a ಕಾಮನ್, ಇಲ್ಲಿ a root a ಕಾಮನ್. ನಮ್ಮ ಹತ್ರ ಆಲ್ರೆಡಿ root a ಇದೆ. ಇದು 7 ಆಯಿತು ಡಿವೈಡೆಡ್ ಬೈ 3. ಹೆಂಗೆ 7 ಆಯಿತು? a root a ಕಾಮನ್ ಬಂದಮೇಲೆ 8 minus 1 7. ಮತ್ತೆ ರೂಟ್ ಎ ಇಂಟು ರೂಟ್ ಎ ಇಲ್ಲೊಂದು ಎ ಇದೆ. 8 7s 56 a ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಯೂನಿಟ್ಸ್. ಅದು ಅವ್ರು ಸಿಂಪ್ಲಿಫೈ ಮಾಡಿ ನೀಟಾಗಿ ಕೊಟ್ಟಿಲ್ಲ, ಅದಕ್ಕೆ. ಎಸ್, ದೇರ್ ಆರ್ 4 ಪ್ರಾಬ್ಲಮ್ಸ್ ಹಿಯರ್. 4th ಒನ್ ಡೈರೆಕ್ಟ್ ಆಗಿ ಬರುತ್ತೆ. ಸಿ 5th ಒನ್ ಎಕ್ಸಾಮಿನೇಷನ್ನ ಕ್ವಶನ್ ಪೇಪರ್ಗಳಿದೆ. ಒಂದೊಂದ್ಸಲಿ ಅವನು ಲಿಮಿಟ್ಸ್ ಕೊಡೋದಿಲ್ಲ. ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ಸ್ ಕಾಸ್ ಎಕ್ಸ್ ಆ್ಯಂಡ್ ಸೈನ್ ಎಕ್ಸ್ ಅಂತ ಕೊಟ್ಬಿಡ್ತಾನೆ. ಆವಾಗ ಪೈ ಬೈ 4 ನಾವು ಹೆಂಗೆ ಸರ್ ಬರ್ಕೋಬೇಕು ಅಂದರೆ, ವೇರ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಎಕ್ಸ್ ಆರ್ ಕೋಇನ್ಸಿಡೆನ್ಸ್, ಒಂದೇ ವ್ಯಾಲ್ಯೂ ಬರೋದು ಯಾವ ಡಿಗ್ರಿ ಹತ್ರ? ಪೈ ಬೈ 4, ಅದಕ್ಕೆ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಇದು ಪೈ ಬೈ 4, ಇದು ಆ ಪೈ ಬೈ 4ನ ಅವ್ರು ಇಲ್ಲಿ ಬರ್ಕೊಂಡಿದ್ದಾರೆ. ಆಮೇಲೆ ದಿಸ್ ಇಸ್ ದ ಮೀನಿಂಗ್ ಏರಿಯಾ ಬಿಟ್ವೀನ್ 2 ಕರ್ವ್ಸ್. ಇಸ್ ಇಟ್ ಆರ್ ನಾಟ್? ಏರಿಯಾ ಬಿಟ್ವೀನ್ 2 ಕರ್ವ್ಸ್ ಅಲ್ಲಿದೆ ಮೀನಿಂಗ್. ಇದು ಏರಿಯಾ ಬಿಟ್ವೀನ್ 2 ಕರ್ವ್ಸ್ ಅಲ್ಲಿ ಮೀನಿಂಗ್ ಇದೆ ಅಂದರೆ y1 minus y2 ಫಾರ್ಮುಲಾ ಇದೆ. ಇಂಟಿಗ್ರಲ್ ಆಫ್ y1 minus y2. ಇವೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಥಿಯರಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಒಂದೇ ಕರ್ವ್ ಇದ್ದರೆ y dx r x dy. ಬಿಟ್ವೀನ್ 2 ಕರ್ವ್ಸ್ ಬಂದರೆ ಇಂಟಿಗ್ರಲ್ ಆಫ್ ಮಾಡ್ y1 minus y2. ಈಗ y1 ಅಂದರೆ cos x, y2 ಅಂದರೆ sin x. ವಿ ಕ್ಯಾನ್ ಟೇಕ್ ಬೈ ಟೇಕಿಂಗ್ ಇಂಟರ್ಚೇಂಜಿಂಗ್ ಸೈನ್ ಮೈನಸ್ ಕಾಸ್ ತಗೋಬೋದು. ಬಟ್ ಇಂಟಿಗ್ರೇಷನ್ ಆಫ್ ಕಾಸ್ ಪ್ಲಸ್ ಬರುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ ಮೈನಸ್ ಬರುತ್ತೆ. ಕಂಪ್ಲೀಟ್ ಆನ್ಸರು ಪಾಸಿಟಿವ್ ಅಲ್ಲಿರಲಿ ಪ್ಲಸ್ ಅಲ್ಲಿರಲಿ ಅಂತ ಐಡಿಯಾ ಮಾಡಿದ್ರೆ ಹೊರತು ಹಿಂಗೆ ಬರ್ಕೋಬೇಕು ಅಂತೇನಿಲ್ಲ. ಸೊ ಕಂಪ್ಲೀಟ್ ಎಲ್ಲ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ಮೇಲೆ √2 - 1 ಬರುತ್ತೆ. ಆನ್ಸರ್ ಅವರೇ ಕೊಟ್ಟಿದ್ದಾರೆ ಆಗ್ಬೋದಾ? ಆಮೇಲೆ 6th ಒನ್ ಡೈರೆಕ್ಟ್ ನಿಮ್ಗೆ ಅರ್ಥ ಆಗುತ್ತೆ. 7th ಒನ್ ಸ್ವಲ್ಪ ಮೆಥಡ್ ಚೇಂಜ್ ಮಾಡ್ತೀನಿ, ಬೇಗ ಮಾಡ್ಕೊಳ್ಳೋಂಥ ಐಡಿಯಾ ಹೇಳ್ಕೊಡ್ತೇನೆ ಎಕ್ಸಾಮಲ್ಲಿ. 7th ಒನ್ಗೆ ನೋಡಿ, ಇಲ್ಲೇ ಇವೆರಡು ಈಗ ಇಲ್ಲಿ x = 4 ಇದೆ ಅಲ್ವಾ? 3 ಈಕ್ವೇಷನ್ಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ಪ್ರಾಬ್ಲಮಲ್ಲಿ? 7th ಈಕ್ವೇಷನ್. x = 4 ಎತ್ಕೊಂಡೋಗಿ ಇಲ್ಲಿ ಹಾಕಿದಾಗ, ಇಲ್ಲಿ ಹಾಕಿದಾಗ ನಮಗೆ 0.4, 13 ಬರುತ್ತೆ. ಯಾವ್ಯಾವ ಸಾಲ್ವ್ ಮಾಡಿದಾಗ? ಇವೆರಡು ಸಾಲ್ವ್ ಮಾಡಿದಾಗ. ನೆಕ್ಸ್ಟ್ x = 4 ಎತ್ಕೊಂಡೋಗಿ ಇಲ್ಲಿ ಹಾಕಿದಾಗ ಆಗ ನಮಗೆ 4, 9 ಬರುತ್ತೆ. ಹೌದಾ? ಆಮೇಲೆ ಇವೆರಡು ಸಾಲ್ವ್ ಮಾಡಿದಾಗ, ಇವೆರಡನ್ನು ಸಾಲ್ವ್ ಮಾಡಿದಾಗ ನೋಡಿ, ಇಫ್ ಯು ಸಬ್ಟ್ರಾಕ್ಟ್ y ಗೆಟ್ ಕ್ಯಾನ್ಸಲ್,
1 get cancel, 3x minus x ಅಲ್ಲಿಗೆ x is equal to 0 ಹಾಕಿದ್ರೆ y is equal to 1 ಬರುತ್ತೆ ಅಲ್ವಾ. ಹೆಂಗ್ ಸಾಲ್ವ್ ಮಾಡಿದ್ರೆ ಇವೆರಡು ಹೇಳಿ ಸರ್. ಇವೆರಡು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ y ಕ್ಯಾನ್ಸಲ್, 1 ಕ್ಯಾನ್ಸಲ್, 3x minus x x equal to 0 ಹಾಗಾದ್ರೆ 0 ಬಂದು ಆ x is equal to 0 ಎತ್ಕೊಂಡೋಗಿ ಇಲ್ಲಾದ್ರೆ ಹಾಕಿ y is equal to 1 ಬರುತ್ತೆ. ಸೊ ನಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ, 3 ಪಾಯಿಂಟ್ಸ್ ಸಾಲ್ವ್ ಮಾಡಿಕೊಂಡು. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ಸ್ ಮೆಥಡ್ ಕೊಟ್ಟೋಗ್ತೀನಿ. ಇಲ್ಲಿ 1 1 1 ಬರೀರಿ, ಇಲ್ಲಿ 0, 1 ಯಾವುದೋ ಒಂದು ಪಾಯಿಂಟ್ ತಪ್ಪು ಬರೀಕೊಡ್ದು. ಇಲ್ಲಿ 4, 13, ಇಲ್ಲಿ 4, 9 ಹಾಫ್ ಮರೆಯಂಗಿಲ್ಲ ಇಲ್ಲಿ. ಅರ್ಥ ಆಯ್ತಾ? ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ 8 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ದಿಸ್ ಇಸ್ ದ ಐಡಿಯಾ. ದೇರ್ ಆರ್ 3 ಈಕ್ವೇಶನ್ಸ್. 1 2 ಸಾಲ್ವ್ ಮಾಡಿದ್ರೆ ಇದು ಬಂತು, 1 3 ಸಾಲ್ವ್ ಮಾಡಿದ್ರೆ ಇದು ಬಂತು, 2 3 ಸಾಲ್ವ್ ಮಾಡಿದ್ರೆ 0 ಬಂತು. ಸಬ್ಟ್ರಾಕ್ಟ್ ಮಾಡಿಬಿಡಿ, 2 3 ಈಸಿಯಾಗಿ ಬಂದ್ಬಿಡುತ್ತೆ x is equal to 0 ಅಂತ ಅಲ್ವಾ. x is equal to 0 ಬಂದ್ಬಿಟ್ರೆ ಅದೇ x ಎತ್ಕೊಂಡೋಗಿ 2 ಅಲ್ಲಿ ಆಗಲಿ 3 ಅಲ್ಲಿ ಆಗಲಿ ಹಾಕ್ರಿ, ಆರಾಮ್ಸೆ 1 ಬರುತ್ತೆ. 3 ಪಾಯಿಂಟ್ಸ್ ಎತ್ಕೊಂಡು ನೋಡಿ, ಇದು 1 1 1 ಫಿಕ್ಸ್ ಏರಿಯಾ ಕಡೆ. ಇವಾಗ ಇದೊಂದು ಪಾಯಿಂಟ್ ಇಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ಏರಿಯಾ ಅಕಸ್ಮಾತ್ ಏನಾದ್ರು ನೆಗೆಟಿವ್ ಬಂದರೆ ಪಾಸಿಟಿವ್ ಅಲ್ಲಿ ಇಡಬೇಕು. ಎಸ್, ಲಾಸ್ಟ್ ಸಾಲ್ವ್ಡ್ ಪ್ರಾಬ್ಲಮ್ ಅವರೇ ಆನ್ಸರ್ಸ್ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ನಮಗೆ 8 ಇದೆ ಇಲ್ಲಿ. ಇದು ನೋಡಿ, ಸರ್ಕಲ್ ಅಂದರೆ ಇದು ರೇಡಿಯಸ್ 2 ಯಾಕೆ ಬರ್ದ್ರು ಸರ್? ಇದನ್ನು 4 ಸ್ಕ್ವೇರ್ ಬರ್ಕೊಂಡು 4 ಅನ್ನು 2 ಸ್ಕ್ವೇರ್ ಬರ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಲ್ಲಿ 4 ಅನ್ನು 2 ಸ್ಕ್ವೇರ್ ಬರ್ಕೊಂಡ್ರೆ ಅವಾಗ ರೇಡಿಯಸ್ 2 ಆಗುತ್ತೆ. ಅದಕ್ಕೆ ನಾನು 2 2 ಅಂತ ಬರ್ಕೊಂಡಿದ್ದೆ. ನೆಕ್ಸ್ಟ್ ಈ ಲೈನ್ ಹೆಂಗೆ ಬರ್ಕೊಂಡೆ ಸರ್? ಈ ಲೈನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 ಕೊಟ್ಟಿದ್ದಾನೆ. ಎಕ್ಸ್ 0 ಹಾಕಿದ್ರೆ ವೈ 2 ಬರುತ್ತೆ, ವೈ 0 ಹಾಕಿದ್ರೆ x 2 ಬರುತ್ತೆ. ಅದಕ್ಕೆ 2 2 ಆ ಥರನೇ ಬರ್ಕೊಂಡಿದ್ದಾನೆ. ಈಗ ಇದು ನೋಡಿ, ಇದು ನಿಮ್ಗೆ ಬಿಡ್ತೀನಿ. ಇನ್ನು y1 ಅಂದರೆ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಮೈನಸ್ ಎಕ್ಸ್ ಹೋಲ್ ಥಿಂಗ್ ಇಂಟು ಡಿ ಎಕ್ಸ್. ಇದಕ್ಕೆ x/2 ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 2/x ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2. ದಿಸ್ ಇಸ್ ದ ಇಂಟಿಗ್ರಲ್. ನೆಕ್ಸ್ಟ್ ಲಿಮಿಟ್ಸ್ ಅಪ್ಲೈ ಮಾಡಬೇಕಾದ್ರೆ ನೀವು ಆನ್ಸರ್ನ ಸಾಲ್ವ್ ಮಾಡ್ಕೊಂಡು ಅವನ ಆನ್ಸರ್ ಕೊಟ್ಟಿದ್ದಾನೆ, ಇನ್ನು ನಿಮಗೆ ಅರ್ಥ ಆಗುತ್ತೆ. ಅವ್ನು ಡೀಟೇಲ್ಡಾಗಿ ಕೊಡದೇ ಇರ್ಬೋದು, ನೀವು ಡೀಟೇಲ್ಡಾಗಿ ಮಾಡ್ಕೊಳ್ಳಿ ಸ್ಟೆಪ್ಪನ್ನು. ಅರ್ಥ ಆಯ್ತಾ? ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಯಾಕೆ ಅವನು ತೋರಿಸಿಲ್ಲ ಗೊತ್ತಿಲ್ಲ. ನಮ್ಗೆ ಏರಿಯಾ ಬಿಟ್ವೀನ್ 2 ಕರ್ವ್ಸ್ ಅಂತಂದರೆ ಈ ಫಾರ್ಮುಲಾ ನೆನಪಾಗುತ್ತೆ. ನೋಡಿ, ಫಿಗರು ಕೊಟ್ಟಿಲ್ಲ, ಈ ಫಾರ್ಮುಲಾನು ಕೊಟ್ಟಿಲ್ಲ, ಅದಕ್ಕೆ 8th one ಸ್ವಲ್ಪ ಅರ್ಥ ಆಗೋದಿಲ್ಲ. ದಿಸ್ ಶೇಡೆಡ್ ಏರಿಯಾ ಇಸ್ ದ ಬಿಟ್ವೀನ್ ಸರ್ಕಲ್ ಆ್ಯಂಡ್ ಲೈನ್. ಸರ್ಕಲ್ ಒಂದು ಈಕ್ವೇಷನ್ ಇದೆ, ಲೈನ್ ಒಂದು ಈಕ್ವೇಷನ್ ಇದೆ ನೋಡಿ, ಆಗ್ಬೋದಾ? ದಿಸ್ ಈಸ್ y2, ದಿಸ್ ಈಸ್ y1. ವಿ ಕ್ಯಾನ್ ಇಂಟರ್ಚೇಂಜ್ ಆಲ್ಸೋ. ಇಲ್ಲಿ ಇಂಟರ್ಚೇಂಜ್ ಮಾಡಿಕೊಂಡು ಕೂಡ ಆನ್ಸರ್ ಬರುತ್ತೆ, ತಪ್ಪೇನಿಲ್ಲ. ಆನ್ಸರ್ ಮಾಡಿಕೊಂಡ್ರೆ ನಮಗೆ π/2 ಬರುತ್ತೆ. ಎಕ್ಸಾಮಿನೇಷನ್ ಮಾಡ್ಯುಲಸ್ ಆಫ್ π/2 ಅಂತ ಕೂಡ ಕೊಟ್ಟಿರ್ತಾರೆ, ಬಿಕಾಸ್ ಏರಿಯಾ ಇಸ್ ಪಾಸಿಟಿವ್ ಅಂತ ಫಾಲೋ ಮಾಡ್ಕೊಂಡು. ನೆಕ್ಸ್ಟ್ ಕ್ಲಾಸ್ ರೂಮ್ ಡಿಸ್ಕಷನ್ಗೆ ಹೋಗ್ಬಿಡೋಣ ನಾವು. ಎಸ್, ಕ್ಲಾಸ್ ರೂಮ್ ಡಿಸ್ಕಷನ್ ಪ್ರಾಬ್ಲಮ್ಸ್, ಪೇಜ್ ನಂಬರ್ 365. ಫಸ್ಟ್ ಪ್ರಾಬ್ಲಮ್ ಡೈರೆಕ್ಟ್ ಇಂಟಿಗ್ರೇಷನ್, ಬಟ್ ಅವನ ಫಾರ್ಮುಲಾ ಬರೆಯಲ್ಲ ಅಷ್ಟೇ. ಸೆಕೆಂಡ್ ಪ್ರಾಬ್ಲಮ್ ಆಲ್ಸೋ ಡೈರೆಕ್ಟ್ ಇಂಟಿಗ್ರೇಷನ್, y dx, ವೈನ ಕನ್ವರ್ಟ್ ಮಾಡ್ಕೊಂಡು x²/4a ಬರುತ್ತೆ. ಇದನ್ನು ನೀವೇ ಕಂಡುಹಿಡ್ಕೊಳ್ಳಿ. ಥರ್ಡ್ ಒನ್ ಡೈರೆಕ್ಟ್ ಫಾರ್ಮುಲಾ, ಸೈನ್ ಕಾಸ್ ಇಂಟಿಗ್ರೇಟ್ ಮಾಡೋದು, ಲಿಮಿಟ್ಸ್ ಫ್ರಮ್ 0 to π/2 ಹಾಕೋದು. ಇದಕ್ಕೆ ಬೇಕಾದ್ರೆ ಶಾರ್ಟ್ ಕಟ್ ಆಗ್ಬೋದು. 0 to π/2 ಹಾಫ್ ಆರ್ಕ್ ಅಲ್ವಾ? ಹಾಫ್ ಆರ್ಕ್ 0 to π/2 ಅನ್ನೋದು ಹಾಫ್ ಆರ್ಕ್. ಇಲ್ಲಿ ಎ ಬಂದು 1 ಪ್ಲಸ್ ಇಲ್ಲಿ ಎ ಬಂದು 1. ಹಾಫ್ ಯಾಕೆ ಆಗ್ತಾ ಇದ್ದೀನಿ? ಹಾಫ್ ಆರ್ಕ್ ಇದು. 2 + 2 4, 4/2 ಬರಬೇಕು ಆನ್ಸರ್. ಇದಕ್ಕೆ ಶಾರ್ಟ್ಕಟ್ ಮುಖಾಂತರ ಹೋದರೂ ಕೂಡ ಅಷ್ಟೇ ಬರುತ್ತೆ, ನೀವು ಲಿಮಿಟ್ಸ್ ಹೋದರೂ ಕೂಡ ಅಷ್ಟೇ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 2. ಇದು ಶಾರ್ಟ್ಕಟ್ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದದು. ಆಗ್ಬೋದಾ? ಎಸ್. ಫೋರ್ತ್ ಪ್ರಾಬ್ಲಮ್ ಆಲ್ಸೋ ಡೈರೆಕ್ಟ್ ಕ್ವಶನ್, ಇಂಟಿಗ್ರಲ್ ಫ್ರಮ್ 1 to 3 y dx is equals to 1 to 3. ಇದನ್ನು ಇಂಟಿಗ್ರೇಟ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಕೋಬೇಕು. ಇವು ಆನ್ಸರ್ಸ್ ಅವ್ನು ಕೊಟ್ಟಿರೋ ಪ್ರಕಾರ ಹೋದರೆ ಫಸ್ಟ್ ಕ್ವಶನ್ಗೆ ಆಪ್ಷನ್ ಎ ಬರುತ್ತೆ ಅಂತ ನೋಡಿ. ಫಸ್ಟ್ ಕ್ವಶನ್ಗೆ ಆಪ್ಷನ್ ಎ ಇನ್ ದ ಸೆನ್ಸ್, ವಾಟ್ ಈಸ್ ಆಪ್ಷನ್ ಎ? 14/3. ಇದಕ್ಕೆ 14/3 ಬರಬೇಕಂತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಅವ್ನು ಕೊಟ್ಟಿರೋ ಪ್ರಕಾರ ಹೋದರೆ 16a²/2. ಇದು 16a²/2 ಬರಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. 16a² ಡಿವೈಡೆಡ್ ಬೈ 3, ಸಾರಿ 2 ಅಲ್ಲ, ಆಪ್ಷನ್ 2 ಅಂತ ಇದ್ದಾನೆ. ಆಮೇಲೆ ಥರ್ಡ್ ಒನ್ಗೆ ಹೋದರೆ ಆಪ್ಷನ್ 3 ಅಂತಾನೆ. ಆಪ್ಷನ್ 3 ಅಂದರೆ ಆನ್ಸರ್ 2 ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ಗೆ ಹೋದರೆ 4/3 ಅಂತಾನೆ, ಅದೇ ಆಪ್ಷನ್ 1ನಲ್ಲಿದೆ. ಫೋರ್ತ್ ಕ್ವಶನ್ಗೆ ಆಪ್ಷನ್ 1 4/3 ಆನ್ಸರ್. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನಿಮ್ಗೆ 4/3 ಬರಬೇಕು. ಇನ್ನು ಫಿಫ್ತ್ ಒನ್ಗೆ ಬರೋದಾದರೆ ಇಟ್ ಇಸ್ ಎ TSR, ಟೈಮ್ ಸೇವಿಂಗ್ ರಿಸಲ್ಟ್. ಓಕೆ, ವಾಟ್ ಈಸ್ ದ
coefficient of x in 1. What is the coefficient of y here? 1. Fifth question ಕರೆಕ್ಟ್ ಆಗಿ ನಾವು ಕ್ಯಾರಿ ಮಾಡ್ಕೊಳ್ಳೋದಾದ್ರೆ ಇದು x coefficient ಏನಿದೆ, x coefficient ಫಿಫ್ತ್ ಕ್ವಶನ್ ಅಲ್ಲಿ 1 ಇದೆ, y coefficient 1 ಇದೆ ಅಲ್ವಾ. ಅದಕ್ಕೆ coefficient of x1, coefficient of x1 ಆನ್ಸರ್ ಇಸ್ 1/3. ಫೈನಲ್ ಆನ್ಸರ್ 16/3 ಯಾರು ಬರೀ ಕುಡ್ದು 1/3 ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ 4a. ಇಲ್ಲಿ 4a ಇದ್ದಾಗ ನಾವು 16a² ಡಿವೈಡೆಡ್ ಬೈ 3 ಬರೀತೀವಿ. ಈಗ 4a ಪ್ಲಸ್ ಆ ಥರ ನೆನ್ಪಿಟ್ಕೋಬಾರ್ದು. ಎಕ್ಸ್ ಕೋಎಫಿಷಿಯಂಟ್ ಆಫ್ಟರ್ ರೆಡ್ಯೂಸ್ ದ ಪ್ಯಾರಾಬೋಲಾ ಆಸ್ ಎ ಸ್ಟ್ಯಾಂಡರ್ಡ್ ಫಾರಮ್, ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ ಬರ್ಕೋಬೇಕು, ರೈಟ್ ಹ್ಯಾಂಡ್ ಸೈಡ್ ವೈ ಕೋಎಫಿಷಿಯಂಟ್ ಏನಿದೆ ಅಲ್ಲಿ ಬರ್ಕೋಬೇಕು. ಎಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1/3 ಬರ್ತದೆ. ಸಿಕ್ಸ್ತ್ ಕ್ವಶನ್ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ y 0, ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದ್ರೆ y 0 ಬರ್ತಾ ಇದೆ. ನಾವು ಏರಿಯಾ ಫೈಂಡ್ ಔಟ್ ಮಾಡ್ತಿರೋದು y ಆಕ್ಸಿಸ್. ಸಿಕ್ಸ್ತ್ ಕ್ವಶನ್ಗೆ ಹೌದಾ. y ಲಿಮಿಟ್ಸ್ ಬೇಕಾ? ಎಸ್ ಅಲ್ಲ, y ಲಿಮಿಟ್ಸ್ ಅಲ್ಲ. ಎಕ್ಸ್ ಆಕ್ಸಿಸ್ y ಲಿಮಿಟ್ಸ್ ಅಲ್ಲ, ಇವು ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟೋದಕ್ಕೆ ಎಕ್ಸ್ ಲಿಮಿಟ್ಸ್ ಮಾತ್ರ ತೆಗೆದುಕೊಂಡಿದ್ದೀನಿ. ಅದು ಸಿಕ್ಸ್ತ್ ಒನ್ ನೀವು ಸಾಲ್ವ್ ಮಾಡಿದ್ರೆ ಆನ್ಸರು ಸಿಕ್ಸ್ತ್ ಒನ್ಗೆ -1 ಬರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾನೆ. -1 ಯಾವ ಆಪ್ಷನಲ್ಲಿ ಇರ್ತದೆ? ಎಲ್ಲೂ ಇಲ್ಲ ನೋಡಿ. ಸಿಕ್ಸ್ತ್ ಒನ್ಗೆ ಸಿಂಪ್ಲಿಫಿಕೇಶನ್ ಮಾಡಿದ ಮೇಲೆ ಸಿಕ್ಸ್ತ್ ಕ್ವಶನ್ಗೆ ಆಪ್ಷನ್ 1 ಬರಬೇಕು ಅಂತಾನೆ ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. ಇಲ್ಲಿ -1 ಸ್ವಲ್ಪ ಇದನ್ನು ನೋಡ್ಕೊಡಿ ಏನು ಆನ್ಸರ್ ಬರುತ್ತೋ. ಮತ್ತೆ ನಾನು ಗಮನಕ್ಕೆ ತರಬೇಕಿದ್ದು +1 ಬಂತ -1 ಬಂತ. ನೀವು ಆನ್ಸರ್ ಮಾಡಿ ಕರೆಕ್ಟಾಗಿ ಆಪ್ಷನ್ ಬಂದರೆ ಬಿಡ್ರಿ, ಇಲ್ಲ ಎಸ್ ಏರಿಯಾ ತಾನೆ, ಏರಿಯಾ ಈಸ್ ಆಲ್ವೇಸ್ ಪಾಸಿಟಿವ್. S+1 ಫಸ್ಟ್ ಆಪ್ಷನ್ ಬರ್ತದೆ. ಫಸ್ಟ್ ಆಪ್ಷನ್ ಇದಕ್ಕೆ ಆನ್ಸರ್ ಮಾಡಿಕೊಂಡ್ರೆ -1 ಬರುತ್ತೆ. ಏರಿಯಾ ಇಸ್ ಆಲ್ವೇಸ್ ಪಾಸಿಟಿವ್ ಅಂತ ತೆಗೆದುಕೋಬೇಕು. ಆಗ ಇದಕ್ಕೆ +1 ಆನ್ಸರ್ ಆಗುತ್ತೆ. ಅದು ಫಸ್ಟ್ ಆಪ್ಷನ್ ಇದೆ. ಮಾಡ್ಕೊಳ್ತೀರಾ? ಎಸ್, ಅಗೈನ್ 3 ಪ್ರಾಬ್ಲಮ್ಸ್ ಹಿಯರ್. ಸಿ 7th ಒನ್ ಟೈಮ್ ಸೆಮಿ ರಿಸಲ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ. 8th ಒನ್ಗೆ ಬಂದರೆ ನೋಡಿ, y1 y2 ಎರಡು ಕರ್ವ್ಸ್ ಕೊಟ್ಟಿದ್ದಾರೆ. ಬಟ್ ದೇ ಡಿಡ್ ನಾಟ್ ಗಿವ್ ಎನಿ ಲಿಮಿಟ್ಸ್ ಫಾರ್ ಕ್ವಶನ್ ನಂಬರ್ 8. y1 ಫಸ್ಟ್ ಕರ್ವ್ ಆಯಿತು, y2 ಅಂದರೆ ನಾನು ತೊಗೊಂಡಿದ್ದೀನಿ y1 y2 ಅಂತ, ಅವ್ರು y ಅಂತಲೇ ಕೊಟ್ಟಿರ್ತಕ್ಕಂಥದ್ದು. ವಿ ಹ್ಯಾವ್ ಟು ಸಾಲ್ವ್ ದಿ ಈಕ್ವೇಷನ್ಸ್ ಟು ಫೈಂಡ್ ದ ಲಿಮಿಟ್ಸ್. ದಟ್ ಈಸ್ ದ ವರ್ಕಿಂಗ್ ರೂಲ್ ವೈಲ್ ಫೈಂಡಿಂಗ್ ದ ಏರಿಯಾಸ್ ಅಲ್ವಾ. ಇವೆರಡು ಸಾಲ್ವ್ ಮಾಡಿದ್ರೆ ನಮ್ಗೆ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಒಂದು ಎಕ್ಸ್ ಈಕ್ವಲ್ ಟು ಬಂತು, 0 to 2 y1 - y2 ಆಗುತ್ತದು. ಯಾವುದಾದ್ರೂ y1 ತಗೋ, ಯಾವುದಾದ್ರೂ y2 ತಗೋ. ಇಲ್ಲಿರ್ತಕ್ಕಂಥದ್ದೇ ಸಾರಿ ಎಸ್ ಕರೆಕ್ಟ್ ಆಗಿದೆ. ಇಂಟಿಗ್ರಲ್ ಫ್ರಮ್ 0 to 2 ಯಾವುದಾದ್ರೂ y1 ತಗೋ, ಯಾವುದಾದ್ರೂ y2 ತಗೋ. ಇದು x³ - 4x, x³ ಇಂಟಿಗ್ರೇಷನ್ x²/4, 4x ಇಂಟಿಗ್ರೇಷನ್ 4x²/2. ಅದನ್ನು ನೀವೇ ಮಾಡಿಕೊಳ್ಳಿ. x²/4/4 -2x² ಐ ಥಿಂಕ್ ಇದೇ ಬರುತ್ತೆ ಅಲ್ವಾ. ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. x ಇಂಟಿಗ್ರೇಷನ್ x²/2 2 1s 2 2s ಹೊರಟೋಗುತ್ತೆ. ಅಲ್ಲಿಗೆ ಇಂಟಿಗ್ರಲ್ ಫ್ರಮ್ 0 to 2 ಅಪ್ಲೈ ಮಾಡಿಕೊಂಡು ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೋ ನೀವೇ ಮಾಡಿಕೊಡಿ. ಆಲ್ ಪ್ರಾಬ್ಲಮ್ಸ್ ಆರ್ ಸಪ್ರೇಟ್. ಇದು ಸಪ್ರೇಟ್, 8th ಒನ್ ಸಪ್ರೇಟ್. ಎಸ್ 9th ಒನ್ಗೆ ಬರೋದಾದ್ರೆ ಡೈರೆಕ್ಟ್ ಕ್ವಶನ್. ಏರಿಯಾ ಬೌಂಡೆಡ್ ಬೈ ದ ಕರ್ವ್ x = 1 x = 3 ಲಿಮಿಟ್ಸ್ ಆರ್ ಗಿವನ್ ಅಂಡ್ y dx ಅಲ್ಲಿ y ಹೆಂಗೆ ಸಪ್ರೇಟ್ ಮಾಡ್ತೀವಿ? xy = 1 ಆದರೆ y = 1/x. ಅಲ್ಲಿಗೆ log 3 - ಐ ಥಿಂಕ್ log 1 ಬರುತ್ತೆ. log 3ನೇ ಹಂಗೆ ಬಿಟ್ಟಿರ್ತಾರೆ ಆಪ್ಷನ್ಸ್ ಅಲ್ಲಿ ಅಂತ ನಮ್ಗೆ ಕಾಣುತ್ತೆ. log 3ನೇ ಬಿಟ್ಟಿರ್ತಾರೆ. ಎಸ್ ಸೆಕೆಂಡ್ ಆಪ್ಷನ್ಲಿ log 3 ಇರೋದ್ರಿಂದ log 3ನೇ ಫೈನಲ್ ಆನ್ಸರ್ ಆಗಿರ್ಬೋದು. ಆಗ್ಬೋದಾ? ಎಸ್ 10th ಕ್ವಶನ್. ಟ್ರೈ ಟು ಅಂಡರ್ಸ್ಟುಡ್ ದ ಪ್ರಾಬ್ಲಮ್ ಫಸ್ಟ್, ದೆನ್ ವಿ ಗೋ ಟು ಆನ್ಸರ್. A1 be the area of the parabola y² = 4x lying between vertex and lattice rectum. Vertex ಅಂದರೆ 0, ಲ್ಯಾಟಿಸ್ ರೆಕ್ಟಮ್ ಅಂದರೆ A. ಯಾಕೆ ಸರ್? ನೋಡಿ, ಇದು ವರ್ಟೆಕ್ಸು, ಇದು ಎಲ್ಲಾರು, ಇದು ಲ್ಯಾಟಿಸ್ ರೆಕ್ಟಮ್. ಆಗ್ಬೋದಾ? ಕಾಣಿಸ್ತಿದೆಯಾ? ಲ್ಯಾಟಿಸ್ ರೆಕ್ಟಮ್ ಯಾವತ್ತೂ A ಹತ್ರ ಇರುತ್ತೆ, ಅದಕ್ಕೆ 0 to A. ನೆಕ್ಸ್ಟ್ A to be the area of the same parabola between lattice rectum and double the ordinate. Ordinate ಅಂದರೆ x axis, ಆಪ್ಸಿಸ್ ಅಂದರೆ ಲ್ಯಾಟಿಸ್ ರೆಕ್ಟಮ್ ಅಂದರೆ A, ಡಬಲ್ ಅಂದರೆ 2A, A to 2A. ಮತ್ತಿದು ಹೆಂಗೆ ಬಂತು ಸರ್? ಪ್ಯಾರಾಬೋಲಾ 4AX ಅನ್ನು ಆಲ್ರೆಡಿ ನಾನು ಫಾರ್ಮುಲಾ ಹಾಕ್ಕೊಂಡು y dx ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ. y ಅಂದರೆ √4AX, 2 ಆಚೆ ಬಂತು, ರೂಟೇ ಹಾಗೆ ಇದೆ. ಈಗ ಇದನ್ನು ಇಂಟಿಗ್ರೇಟ್ ಮಾಡಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ಸ್ ಮಾಡಿ ರೇಷಿಯೋ ಕಂಡಿಡಿಬೇಕು. ಹೌದಾ? ನೋಡಿ, ಇದು ಆಚೆ ಕಡೆ ನಮಗೆ ಒಂದೇ ಸಲ ಒಂದು ಕೆಲಸ ಮಾಡ್ತೀನಿ. ನಾನು A1/A2 ತೆಗೆದುಕೊಂಡ್ಬಿಡ್ತೀನಿ, ನನಗೆ ಈಸಿ ಆಗಿಬಿಡುತ್ತೆ. ಯಾಕಂದರೆ 0 to A ಇಲ್ಲಿ x⁻½ dx ಮಾಡ್ಬೋದು.
ನೆಕ್ಸ್ಟು a to 2a x to the power of half dx ಮಾಡ್ಬೋದು. ಓಕೆ, 2/3 x to the power of 3/2 ಲಿಮಿಟ್ಸ್ ಫ್ರಮ್ 0 to a. ಇಲ್ಲಷ್ಟೇ 2/3 ಮತ್ತೆ ಇವೆರಡು ಏನಾಯ್ತು ಸರ್, ಕ್ಯಾನ್ಸಲ್ ಆಗೋಯ್ತು, ರೇಷಿಯೋ ಕಳಿತಕ್ಕಂಥದ್ದು ಅವರು. ಎಸ್, ಇಲ್ಲಷ್ಟೇ x to the power of 3/2 a to 2a ಬರುತ್ತೆ. ಸೊ ಇದೆಲ್ಲ ಕ್ಯಾನ್ಸಲ್ ಆಯಿತು. ಈಗ ಫರ್ದರ್ ಸಿಂಪ್ಲಿಫಿಕೇಶನ್ ಇದೀವಿ ನಾವು. a ಪವರ್ 3/2 ಡಿವೈಡೆಡ್ ಬೈ, ಇಲ್ಲಿ ನೋಡಿ 2a ಪವರ್ 3/2 ಮೈನಸ್ a ಪವರ್ 3/2. ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಏನಾದರೂ ಕಾಮನ್ ಫ್ಯಾಕ್ಟರ್ ಬರ್ತದೆ ಇಲ್ಲಿ, ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ರೇಷಿಯೋ ಅಲ್ಲೇ ಇದೀವಿ ನಾವು, ಆಗ್ಬೋದಾ? ಇಲ್ಲಿ a to the power of 3/2 ಮೇಲೇನೂ ಕಾಮನ್ ಬರುತ್ತೆ, ಕೆಳಗಡೆನೂ ಕಾಮನ್ ಬರುತ್ತೆ. ಆದರೆ ಎಲ್ಲರಿಗೂ ಒಂದು ನೆನಪಿರಲಿ, ಈ 3/2 ಅಂತ ಏನು ಬರೆದಿದ್ದೀನಿ ನಾನಿಲ್ಲಿ, ಈ 2 ಕೂಡ ಆಗುತ್ತದು. ಅಂದರೆ 2 ಪವರ್ 3/2 ಮೈನಸ್ 1 ಆಗುತ್ತೆ. ಇದು ಕ್ಯಾನ್ಸಲ್ ಆಯಿತು, ಆಗ್ಬೋದಾ? ವಾಟ್ ಈಸ್ 2 ಪವರ್ 3/2 ವ್ಯಾಲ್ಯೂ? ಯಾಕೆ ಸರ್ 3/2 ಹೆಂಗೆ ಬಂತು ಸರ್ 2ಗೆ? ನೋಡಿ, ಈ ಲಿಮಿಟ್ ಸಪ್ಲೈ ಮಾಡಬೇಕಾದ್ರೆ ಅಪ್ಪರ್ ಲಿಮಿಟ್ 3/2 ಆಗುತ್ತೆ, ಅಂದರೆ 2a ಕೂಡ ಆಗುತ್ತೆ 3/2. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆವಾಗ ಇದು 2√2 ಮೈನಸ್ 1 ಅಂತ ಕೊಟ್ಟಿರಬೇಕು. ಆಪ್ಷನಲ್ಲಿ ಇಲ್ಲ ಅಂದರೆ ರ್ಯಾಷನಲೈಸ್ ಮಾಡಿರ್ತಾನೆ ನೋಡಿ, ಇದನ್ನು ಫರ್ದರ್ ಕೊಂಡೋಗಿ ರ್ಯಾಷನಲೈಸ್ ಮಾಡಿರ್ತಾನೆ. ವಾಟ್ ಈಸ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್? ದಿಸ್ ಇಸ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ಮಾಡಿರ್ಬೋದು ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಆನ್ಸರಲ್ಲಿ ಅದಿಲ್ಲ, ಹೌದಾ? ಎಸ್, ಡಿವೈಡ್ ಮಲ್ಟಿಪ್ಲೈಡ್ ಬೈ 2√2 + 1 2√2 + 1. ಈಗ ನೋಡಿ, a + b ಇಂಟು a - b, ನ್ಯೂಮರೇಟರ್ ಏನೂ ಆಗಲಿಲ್ಲ ನಮಗೆ, 2√2 + 1 ಹಾಗೆ ಇದೆ. a - b ಇಂಟು a + b a ಸ್ಕ್ವೇರ್ ಅಂದರೆ 4 2s 8 8 - 1 ಎಸ್ 2√2 + 1 ಡಿವೈಡೆಡ್ ಬೈ 7. ನಮಗೆ ಯಾವ ಆಪ್ಷನಲ್ಲಿ ಇದು ಕೊಟ್ಟಿದ್ದಾರೆ ನೋಡೋಣ. 10th ಒನ್ಗೆ ಐ ಥಿಂಕ್ ಆಪ್ಷನ್ ಸೆಕೆಂಡ್ ಅನಿಸುತ್ತೆ, ಪ್ಲಸ್ ಆರ್ ಮೈನಸ್ ವೇರಿ ಇದೆ. ಆ ಥರ್ಡ್ಗೆ ಮತ್ತು ಸೆಕೆಂಡ್ಗೆ ನೀವು ಸರಿಯಾಗಿ ಆಪ್ಷನ್ 2 ಹಾಕ್ಕೋಬೇಕಾಗುತ್ತೆ. ಪ್ರಾಬ್ಲಮ್ ನಂಬರ್ 10ಗೆ 2√2 + 1 ಡಿವೈಡೆಡ್ ಬೈ 7, ದಟ್ ಈಸ್ ಆಪ್ಷನ್ 2 ಆಗುತ್ತೆ. ಆಗ್ಬೋದಾ? ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ನೋಡಿ, a1 a2ಗೆ ಲಿಮಿಟ್ಸ್ ವ್ಯತ್ಯಾಸ, ಮತ್ತು ರೇಷಿಯೋ ತೊಗೊಂಡ್ರಷ್ಟರಲ್ಲಿ ಇವೆರಡು ಕ್ಯಾನ್ಸಲ್, ಮತ್ತು ಎರಡಕ್ಕೆ ಇಂಟಿಗ್ರೇಷನ್ ಒಂದೇ, ಬಟ್ ಲಿಮಿಟ್ಸ್ ಮಾತ್ರ ಡಿಫ್ರೆಂಟ್. ಇಲ್ಲಿ ಆನ್ಸರ್ ಮಾಡುವಾಗ ಈ ಏನು a ಪವರ್ 3/2 ನೀವು ಕಾಮನ್ ತೆಗೆದ್ರು, ಇಲ್ಲಿ a ಪವರ್ 3/2 a ಪವರ್ 3/2, ಈ 3/2 2 ಕೂಡ ಆಗುತ್ತೆ. ಅದು ಮರೆತರೆ ಇಲ್ಲಿ ಆನ್ಸರ್ ನಮಗೆ 2 - 1 ಬಂದ್ಬಿಡುತ್ತೆ, ಇಲ್ಲೆಲ್ಲ 1 ಬಂದ್ಬಿಡುತ್ತೆ. ಫೈನಲ್ ಆನ್ಸರ್ 1 ಆಗೋಗುತ್ತೆ. ಬೇಕಾದ್ರೆ ಆಪ್ಷನಲ್ಲಿ ಕೊಟ್ಟು ನೀವು ಅದು ಕೂಡ ಹಾಕ್ಬಿಡ್ತೀರಾ. ಸೊ ಔಟ್ ಆಫ್ 10 ಪ್ರಾಬ್ಲಮ್ಸ್ ದಿಸ್ ಇಸ್ ಸಮ್ ವಾಟ್ ಡಿಫಿಕಲ್ಟ್ ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ 9 ಪ್ರಾಬ್ಲಮ್ಸ್ ಅಲ್ವಾ? ಈ 10 ಪ್ರಾಬ್ಲಮ್ಸ್ ಇದೊಂದು ಪ್ರಾಬ್ಲಮ್ ಬಿಟ್ಟರೆ ಯಾವುದನ್ನು ಕೂಡ ನಾವು ತಪ್ಪು ಮಾಡೋ ಸಾಧ್ಯತೆಗಳಿರಲ್ಲ. ಎಸ್, 11th ಒನ್ ಐಡಿಯಾ ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ನೋಡಿದ ತಕ್ಷಣ ಬಿಟ್ಟು ಹಾಕಬಾರ್ದು. ನೋಡಿ, x² + y² ಅಂತಂದರೆ ಸರ್ಕಲ್ಲ ಬರ್ದಿದ್ದೀನಿ. ಆಮೇಲೆ y = x ಅಂದರೆ ಸ್ಟ್ರೈಟ್ ಲೈನಾ, ಅದು ಬರ್ದಿದ್ದೀನಿ. ಅವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೆ? ಇಂಟು ಮಾರ್ಕ್ ಹತ್ರ. ಅದೇನು ಕಂಡುಹಿಡಿದೀನಿ ನೋಡಿ, y ಜಾಗದಲ್ಲಿ x ಹಾಕಿದ್ರೆ x² + x² 2x² = 4, x² = x = √2, y ಕೂಡ √2 ಬಂತು. ಯಾಕೆ ಸರ್? ಇಲ್ಲಿ ಏರಿಯಾ ನೋಡಿ 0 to 2 √2 ಒಂದು, ಆಮೇಲೆ √2 to 2 ಒಂದು. ಇಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಇದು 0 to 2 ಅಂದರೆ ಲೈನ್ ಬರುತ್ತೆ, y = x ಬರುತ್ತೆ ಇಲ್ಲಿ ಅಲ್ವಾ? y dx x ಬರುತ್ತೆ ಇಲ್ಲಿ. ಆಯಿತು, ಒಂದು ನಿಮಿಷ ನೋಡಿ. ನೆಕ್ಸ್ಟ್ y ಅಂತಂದರೆ ಸರ್ಕಲ್ ಬರುತ್ತೆ ಇಲ್ಲಿ. ದಿಸ್ ಇಸ್ ಟ್ರಯಾಂಗಲ್ ಏರಿಯಾ ಟಚಿಂಗ್ ವಿತ್ ಲೈನು, ಅದಕ್ಕೆ ಲೈನ್ ಮಾಡಿದೆ y dx. Now this dotted area touches circle, ಅದಕ್ಕೆ ಸರ್ಕಲ್ ಬರ್ಕೋಬೇಕು ಇಲ್ಲಿ. ಅಲ್ಲಿಗೆ 0 to √2 ಇದು x ಇಂಟು dx ಆಗ್ಬೋದಾ? ನೆಕ್ಸ್ಟ್ ಪ್ಲಸ್ ಇದು √2 to 2 y ಅಂತಂದರೆ ನೋಡಿ ಇಲ್ಲಿ √4 - x² ಬರುತ್ತೆ. ಇದು x² / 2 ಫ್ರಮ್ 0 to √2 ಅಲ್ವಾ? ಪ್ಲಸ್ ಇದೆಲ್ಲ 2 ಆಗುತ್ತೆ. ಮತ್ತೆ x/2 ಅಂದರೆ a ಬಂದು 2 ಇಲ್ಲಿ, a ಬಂದು 2 ಇಲ್ಲಿ, 4 - x² ಪ್ಲಸ್ a² / 2 ಅಂದರೆ 4² ಬರೀಬಾರ್ದು, ಇಂಟು sin ಇನ್ವರ್ಸ್ ಆಫ್ x/2 ಲಿಮಿಟ್ಸ್ ಫ್ರಮ್ 2 to √2. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. 11th ಒನ್ಗೆ ಅವನು ಬ್ಯಾಕ್ ಸೈಡ್ ಕೊಟ್ಟಿರೋ ಆನ್ಸರ್ ಪ್ರಕಾರ ಹೋದರೆ 11th ಒನ್ಗೆ 2 ಬರಬೇಕು ಅಂತ ಕೊಟ್ಟಿದ್ದಾನೆ. ಆಪ್ಷನ್ 2 ಅಂತಂದರೆ π/4 ಬರಬೇಕು ಅಂತ ಹೇಳಿದ್ದಾನೆ. ದಯವಿಟ್ಟು ನೀವು ಅದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಇದಕ್ಕೆ ಸಪ್ರೇಟ್ ಲಿಮಿಟ್ಸ್ 0 to √2, ಇದಕ್ಕೆ ಸಪ್ರೇಟ್ ಲಿಮಿಟ್ಸು
ಫಾರ್ಮುಲಾ ಹಾಕಿದ್ದೀನಿ. ಅವನು 11th ಅವನಿಗೆ ಆಪ್ಷನ್ 2 ಬರಬೇಕು ಅಂದರೆ 5/4 ಬರಬೇಕು ಅಂತ ಬಯಸ್ತಾನೆ. ನೀವು ಆನ್ಸರ್ ತೆಗಿಲೇಬೇಕು. ಆಗ್ಬೋದಾ? ಎಸ್ ಎಕ್ಸಲೆಂಟ್ ಪ್ರಾಬ್ಲಮ್ ಹಿಯರ್ 12th one ಆನ್ ದಿ ಬೇಸಿಸ್ ಆಫ್ ಟೈಮ್ ಸೇವಿಂಗ್ ರಿಸಲ್ಟ್ TSR ಮೇಲೆ ಡಿಪೆಂಡ್ ಆಗಿದೆ ಇದು. ಎಸ್ ಅಲ್ವಾ? y² = 8x ಅಂದಾಗ 4a ಜಾಗದಲ್ಲಿ 8 ಕೊಟ್ಟ, a = 2 ಆಯಿತು. y = 2x ನ y = mx ಕಂಪೇರ್ ಮಾಡಿ m = 2 ಬಂತು. ಈ ಏರಿಯಾ y² = 4ax y = mx ಗೆ 8a²/3m³ ಅಂತ ಕಳ್ತಿದ್ವಿ ನಾವು. 8a² ಇನ್ ದ ಸೆನ್ಸ್ 4 ಅಲ್ಲಿಗೆ 32 ಆಯಿತು. 8a². m³ ಅಂತಂದರೆ ನೋಡಿ ಇಲ್ಲಿ m³ ಎಷ್ಟು ಬರ್ತಾ ಇದೆ? m³ ಅಂದರೆ 8 ಬರುತ್ತೆ. ಆಲ್ರೆಡಿ 3 × 8 ಅಂತಿದೆ. ಆಗ್ಬೋದಾ? ಎಸ್ ಅದರ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಹೋದರೆ 32/24 ಐ ಥಿಂಕ್ 8ಇಂದ ಹೋಗುತ್ತೆ. 4/3 ಏನು ಆನ್ಸರ್ ಬರ್ಬೋದು. ಬಟ್ 4/3 ಥರ್ಡ್ ಆಪ್ಷನ್ ಇದೆ. ಬ್ಯಾಕ್ ಸೈಡ್ ಆನ್ಸರ್ಸ್ ನೋಡಿದ್ರೆ ಕರೆಕ್ಟ್ ಆಗಿದೆ. ಆಗ್ಬೋದಾ? ಎಸ್ ನೆಕ್ಸ್ಟ್ 13th one. ಎಸ್ 13th one. ದೇರ್ ಆರ್ 2 curves. ಈ ಥರ 2 curves ಕೊಟ್ಟಾಗ ನಮಗೆ ಏರಿಯಾ ಬಿಟ್ವೀನ್ 2 curves ಮೀನಿಂಗ್ ಬರ್ತೀವಿ ನಾವು. ಈ ಫಾರ್ಮುಲಾ ಹಾಕಬೇಕು. ಅವಾಗ ಲಿಮಿಟ್ಸ್ ಕೊಟ್ಟಿಲ್ಲ. ಲೆಟ್ ವಿ ಫೈಂಡ್ ದೆಮ್ ಫಸ್ಟ್. ಹೆಂಗೆ ಸರ್ ನೋಡಿ, ಇದು 11x - 24 - x², ಇವೆರಡು ಈಕ್ವೇಟ್ ಮಾಡ್ತಾನೆ = x. ಆಗ ಇದೇನಾಗುತ್ತೆ? ಈ ಕಡೆಗೆ ಬಂದರೆ 10x - 24 - x² = 0 ಅಥವಾ x² - 10x - 24 = 0. x² ನೋಡಿ ಇಲ್ಲಿ -6x ಓಕೆ ಒಂದೇ ಒಂದು ನಿಮಿಷ ಸಾಲು ತಪ್ಪಾಗಿ ಎಸ್ ಇಲ್ಲೊಂದು ಸಣ್ಣ ಮಿಸ್ಟೇಕ್ ಆಗಿದೆ. 10x - 24 - x² ಮಲ್ಟಿಪ್ಲೈಡ್ ಥ್ರೋಡ್ ಬೈ -1. ಆವಾಗ ಮಲ್ಟಿಪ್ಲೈಡ್ ಥ್ರೋಡ್ ಬೈ -1 ಮಾಡಿದಾಗ x² - 10x + 24 ಬರುತ್ತೆ. ಆಗ್ಬೋದಾ? ಎಸ್ ಆಗ ಲಿಮಿಟ್ಸ್ ಏನು ಬರ್ತವೆ? ಎಸ್ ಆಗ 4x + 24. ಆಗ ಲಿಮಿಟ್ಸ್ ನಮಗೆ 4 ಒಂದು 6 ಒಂದು ಬರುತ್ತೆ. 4 to 6 ಆವಾಗ 4 to 6 ಇಲ್ಲಿ ನೋಡಿ 11x - 24 - x² - x y2 ಅಂದರೆ ತಗೊಂಡಿದ್ದೀನಿ. ಅಲ್ಲಿಗೆ ಲಾಸ್ಟಿಗೆ 10x - 24 - x² ಮಾಡು. ಯಾವ ಕಾರಣಕ್ಕೂ ನೀವು ತೆಗೆಯಂಗಿಲ್ಲ. ಇನ್ನು ನಾನು ಇಂಟಿಗ್ರೇಷನ್ ಮಾಡಿಲ್ಲ. 10x ಇಂಟಿಗ್ರೇಟ್ ಮಾಡ್ಕೋ, ಆಮೇಲೆ -24 ಇಂಟಿಗ್ರೇಟ್ ಮಾಡ್ಕೋ, ಆಮೇಲೆ x² ಇಂಟಿಗ್ರೇಟ್ ಮಾಡ್ಕೋ. ಇಷ್ಟೆಲ್ಲ ಇಂಟಿಗ್ರೇಟ್ ಮಾಡ್ಕೊಂಡ್ಮೇಲೆ ನಿಮಗೆ 13th ಪ್ರಾಬ್ಲಮ್ ಅವನು ಕೊಟ್ಟರು ಆನ್ಸರ್ ಪ್ರಕಾರ ಆಪ್ಷನ್ 3 ಬರಬೇಕಂತಾನೆ. ಅಲ್ಲಿಗೆ 4/3 ಆನ್ಸರ್ ಬರಬೇಕು ಅಂತ ಹೇಳ್ತಾನೆ. ಅವನು ಕೊಟ್ಟರು ಆಪ್ಷನ್ಸ್ ಪ್ರಕಾರ 4/3 ಆನ್ಸರ್ ಬರಬೇಕು ಅಂತ ಹೇಳ್ತಾನೆ. ಇದನ್ನು ಕರೆಕ್ಟಾಗಿ ಇಂಟಿಗ್ರೇಟ್ ಮಾಡಿಕೊಂಡು ಮೇಂಟೈನ್ ಮಾಡಿ ಎಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ರಿಮೈನಿಂಗ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.